ಪುಸ್ತಕವನ್ನು ಪಡ್ಕೊಳ್ಳಿಕ್ಕೆ, ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಯಾರು ಕೊಡ್ತಾ ಇದ್ದೀವಿ ಅವರಿಗೆ ಮತದಾನದ ಹಕ್ಕು ಇರೋದನ್ನ ಫಸ್ಟು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಈಗಾಗಲೇ 2 ಗೃಹಜ್ಯೋತಿ, ಗೃಹಲಕ್ಷ್ಮಿ 2 ಕಡೆಗೂ ಹೊಸದಾಗಿ ನೀವು ಒಂದು ಅರ್ಜಿಯನ್ನು ರಿನ್ಯೂ ಮಾಡ್ಕೊಳ್ಳಿಕ್ಕೆ ನಾವು ಕೊಡಬೇಕು. ಬಟ್ ಯಾವ ಕಾರಣಕ್ಕೂ ನಾವು ಯಾವ ಯೋಜನೆಯನ್ನು ನಿಲ್ಲಿಸೋದಿಲ್ಲ. ಎಲ್ಲ ಅರ್ಹ ಫಲಾನುಭವಿಗಳಿಗೆ ಇದನ್ನು ಕೊಡಲಿಕ್ಕೆ ನಾವು ಕ್ರಮವನ್ನು ಕೈಗೊಳ್ತಾ ಇದ್ವಿ. ನಮ್ಮ ಯೋಜನೆ ಮುಂದುವರಿತದೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾವೆಲ್ಲ ಸೇರಿ ಏನು ತೀರ್ಮಾನ ಮಾಡಿದ್ದು ಯಾವ ಕಾರ್ಯಕ್ರಮ ಕೂಡ ನಿಲ್ಲಿಸುವಂಥ ಪ್ರಶ್ನೆ ಇಲ್ಲ, ಎಲ್ಲರೂ ಕೂಡ ಮುಂದುವರಿತದೆ. ಬಟ್ ಕೆಲವ್ರಿಗೆ ಏನು ಸಮಸ್ಯೆ ಇತ್ತು, ಏನು ನಮಗೆ ನಮ್ಮ ಇವರು ಆಡಿಟರ್ಸು ನಮಗೇನು ಗೈಡ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಪರಿಶೀಲನೆಯನ್ನು ನಾವು ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಶಾಸಕರು ಇನ್ಶೂರೆನ್ಸ್ ರೈತರಿಗೆ ಭಾಳ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಅದನ್ನು ನಾನು ಬೆಂಗಳೂರಲ್ಲಿ ಒಂದು ಸಪ್ರೇಟಾಗಿ ಮೀಟಿಂಗ್ ಮಾಡಿ, ಏನು ಗುಲ್ಬರ್ಗ ಕಡೆ ಒಂದು ಮಾಹಿತಿ ನನಗೆ ಬಂದಿದೆ, ಇಲ್ಲೂ ಕೂಡ ನಾನು ನೆಕ್ಸ್ಟ್ ಬೆಂಗಳೂರಲ್ಲಿ ಇನ್ಶೂರೆನ್ಸ್ ಬಗ್ಗೆ ರೈತರಿಗೆ ಎಷ್ಟು ಹಣ ಕಟ್ತಾ ಇದ್ದಾರೆ, ಏನು ಅವ್ರಿಗೆ ಸಿಗ್ತಾ ಇದೆಯಾ ಇಲ್ಲ, ಏನು ಇರ್ತಾ ದಲ್ಲಾಳಿಗಳ ದಂಧೆ ನಡೀತಾ ಇದೆ ಅಂತ ಕೂಡ ನನ್ನ ಗಮನಕ್ಕೆ ಕೆಲವು ಶಾಸಕರೆಲ್ಲ ತಿಳಿಸಿದ್ದಾರೆ. ಅದ್ರ ಬಗ್ಗೆ ಕೂಡ ನಾನು ಬೆಂಗಳೂರಿನಲ್ಲಿ ಪ್ರತ್ಯೇಕ ಸಭೆ ಮಾಡ್ತೀನಿ. ಭಾಳ ಜನ ಶಾಸಕರು ಮೋಡ ಬಿತ್ತನೆ ಆಗಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜನ ಶಾಸಕರು ನಾವೊಂದು ಪ್ರಯೋಗ ಮಾಡಬೇಕು, ಹಿಂದೆ ಆಗಿತ್ತು. ಮೊನ್ನೆ ಏನೋ ಶಾಸಕರೆಲ್ಲ ಸೇರಿ ಅವರು ಹಣ ಹಾಕ್ಕೊಂಡು ಪ್ರಯತ್ನ ಮಾಡಿದ್ದಾರೆ. ಸೊ ಅದು ಕೆಲವು ಯಶಸ್ವಿ ಆಗಿದೆ ಅಂತ ತಿಳಿಸಿದ್ದಾರೆ. ನಾನು ಅದ್ರ ಬಗ್ಗೆ ರಿಪೋರ್ಟ್ ತರಿಸ್ಕೊಳ್ತೇನೆ. ಬೆಂಗಳೂರಿನಲ್ಲಿ ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತೇನೆ. ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಒಂದು ನಾನು ಗಂಭೀರವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಇದರಲ್ಲೇ ನಮ್ಮ ಭೂ ದಾಖಲೆಗಳು, ನಮ್ಮ ರೆವಿನ್ಯೂ ಮಿನಿಸ್ಟರ್ ಅವರು ಒಂದು ವಿಶೇಷವಾದ ಹಿಂದೆ ಕೃಷ್ಣ ಬೈರೇಗೌಡರು ಅದನ್ನು ನಡೆಸ್ತಾ ಇದ್ರು. ಇದು ನಮ್ಮ ಸರ್ಕಾರಕ್ಕೆ ಭಾಳ ಪ್ರಿಯವಾದಂಥ ಪ್ರಾಜೆಕ್ಟ್. ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಎಲ್ಲರ ಬದುಕಿನಲ್ಲಿ ಅವರ ಆಸ್ತಿಗಳಿಗೆ ದಾಖಲೆಗಳನ್ನು ಅವರ ಫೋಟೋ ಸಮೇತ GS ಮಾಡಿ ಅವರ ಮಾಲೀಕತ್ವದಲ್ಲಿರುವಂಥ ಆಸ್ತಿಗಳಿಗೂ ಫೋಟೋ ತೆಗೆಸಿ ಅವ್ರಿಗೊಂದು ಸಪ್ರೇಟಾಗಿ ಒಂದು ಆಸ್ತಿ ದಾಖಲೆಯನ್ನು ಒದಗಿಸ್ಕೊಳ್ಳುವಂಥ ವಿಚಾರ. ಭೂಮಿ ಗ್ಯಾರಂಟಿ ಅದನ್ನು ಕೂಡ ಇಡೀ ರಾಜ್ಯದ ಎಲ್ಲ ನಾಗರಿಕರಿಗೆ ರೆವಿನ್ಯೂಲಿ ಮತ್ತು ನಮ್ಮ ಖಾತಾ ಇದಲ್ಲದೆ ಈಗಾಗಲೇ ನಾನು ಘೋಷಣೆ ಮಾಡಿದಂತೆ ಎಲ್ಲರಿಗೂ ಕೂಡ ಯಾರು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲ, ಕನ್ವೆನ್ಷನಲ್ ಸರ್ಟಿಫಿಕೇಟ್ ಇಲ್ಲ, ವಿದ್ಯುತ್ ಶಕ್ತಿ ಇಲ್ಲ, ನೀರು ಕೊಡಬೇಕು ಅನ್ನೋ ದೃಷ್ಟಿಯಿಂದ 60-40ವರೆಗೂ 20% ಪ್ಲಸ್ಸು ಮೈನಸ್ಸು ಎಲ್ಲರೂ ಕೂಡ ಅವ್ರಿಗೆ ಅರ್ಜಿಯನ್ನು 15ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀನಿ. ಅವರು ಫೋಟೋ ಸಮೇತ ಕೊಡಬೇಕು, ದಾಖಲೆಗಳನ್ನು ಕೊಡಬೇಕು. ಕ್ರಮಬದ್ಧವಾಗಿರೋರಿಗೆ ಕೆಲವರೆಲ್ಲರೂ ಕೂಡ 60-40ವರೆಗೂ ರೆಸಿಡೆನ್ಷಿಯಲ್ಗೆ ಅವಕಾಶವನ್ನು ಕೊಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇನೆ. ಇದನ್ನು ಕೂಡ ನಾನು ಕಟ್ಟುನಿಟ್ಟಿನಿಂದ ನಮ್ಮೆಲ್ಲ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ. ಇಷ್ಟು ವಿಚಾರ ಅನೇಕ ರೈತರಿಂದ ಸರ್ಕಾರ ದುಡ್ಡು ಕೊಟ್ಟಿಲ್ಲ.